ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗಡಿಯಲ್ಲಿ ಏನಾಗ್ತಾ ಇದೆ, ಜೊತೆಗೆ ಪಾಕಿಸ್ತಾನದ ಮೇಲೆ ಭಾರತ ಯಾವ ಪರಿ ಏಟನ್ನು ಕೊಟ್ಟಿದೆ ಅದರ ವಿವರಗಳನ್ನು ನಿನ್ನೆ ರಾತ್ರಿಯಿಂದ ಸುದೀರ್ಘವಾಗಿ ನಾವು ನಾನ್ ಸ್ಟಾಪ್ ನಿಮ್ಮ ಎದುರುಗಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗ ಇದು. ಎಸ್, ನಾವು ನೋಡ್ತಾ ಇದ್ದೀವಿ ಪಾಪಿ ಪಾಕ್ ನೆಲದಲ್ಲಿ ಭಾರತ ಅಕ್ಷರಶಃ ಬೆಂಕಿಯನ್ನು ಉಗುಳಿದೆ. ಕೆಣಕಿದಂಥ ಕುತಂತ್ರಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಭಾರತ ನಿರ್ಧಾರ ಮಾಡಿದೆ. ಭಾರತದ ಏಟಿಗೆ ಪಾಕಿಸ್ತಾನ ಪತ್ರಗುಟ್ಟಿದೆ ಪಾಕಿಸ್ತಾನ. ಇವತ್ತಿನ ಸ್ಥಿತಿಗತಿಗಳನ್ನು ತೋರಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ, ಆದರೆ ಬೆಳಗ್ಗೆ ಕಣ್ಣು ಬಿಟ್ಟಾಗ ಬಾಕಿಗಳಿಗೆ ಗೊತ್ತಾಗಿದೆ ಭಾರತ ಹೊಡೆದಿರುವಂಥ ಪರಿ ಯಾವ ರೀತಿ ಇದೆ ಅಂತ, ಬಿದ್ದಿರುವಂಥ ಏಟುಗಳು ಯಾವ ರೀತಿ ಇದೆ ಅಂತ ಗೊತ್ತಾಗಿದೆ. ಈಗ ಇದು ಎಚ್ಚರಿಕೆಯ ಸಂದೇಶ. ನೋಡಿ, ಅಮೆರಿಕ ಹೇಳಿದೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ಪಾತ್ರವನ್ನು ಕೂಡ ವಹಿಸಿಲ್ಲ. ತುಂಬ ಸ್ಪಷ್ಟವಾಗಿ ಹೇಳಿದೆ. UN ಸಂದೇಶ ಕೂಡ ಅದೇನೇ. ಇನ್ನು ಬೇರೆ ಬೇರೆ ರಾಷ್ಟ್ರಗಳೂ ಕೂಡ ಇಂಥದ್ದೇ ಸಂದೇಶವನ್ನು ರವಾನಿಸಿವೆ. ಪಾಕಿಸ್ತಾನದ ಜೊತೆ ನಿಲ್ಲುವಂಥ ಯಾವ ರಾಷ್ಟ್ರವೂ ಇಲ್ಲ ಎಕ್ಸೆಪ್ಟ್ ಚೀನಾ. ಇನ್ನು ಚೀನಾ ಮಾಲ್ ಏನು ಅಂದರೆ ಈ ರಸ್ತೆಯಲ್ಲಿ ಸಿಗುವಂಥ ಸಸ್ತಾ ಮಾಲ್ಗಿಂತ ಕಡೆ ಯಾವ ರೀತಿ ವಿಮಾನಗಳು ನೆಲಕ್ಕೆ ಬಿದ್ದಿವೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಚೀನಾ ನಂಬಿಕೊಂಡು ಯುದ್ಧಕ್ಕೆ ಬಂದಿರುವಂಥ ಪಾಕಿಸ್ತಾನದ ಈಗಿನ ಸ್ಥಿತಿ ಇದು. ಇನ್ನು IMF ಇವತ್ತು ಹಣ ಬಿಡುಗಡೆ ಮಾಡಬೇಕಾಗಿತ್ತು ಪಾಕಿಸ್ತಾನಕ್ಕೆ. ಈ ರೀತಿ ಕಾಲು ಕೆರೆದು ಯುದ್ಧ ಮಾಡುವಂಥ ರಾಷ್ಟ್ರಕ್ಕೆ ಯಾರಾದರೂ ದುಡ್ಡು ಬಿಡುಗಡೆ ಮಾಡ್ತಾರ? ಅದೂ ಕೂಡ ಇಲ್ಲ. ಪಾಕಿಸ್ತಾನದ ಇವತ್ತಿನ ದರಿದ್ರ ಸ್ಥಿತಿ ಇದು, ದರ್ಬೇಸಿ ಸ್ಥಿತಿ ಇದು, ದೈನೇಸಿ ಸ್ಥಿತಿ ಇದು ಪಾಕಿಸ್ತಾನದ್ದು. ನಾವು ತೋರಿಸ್ತಾ ಇದ್ದೀವಿ ಭಾರತದ ಡ್ರೋನ್ ಅಟ್ಯಾಕಿಗೆ ಯಾವ ರೀತಿ ಪಾಕಿಸ್ತಾನ ಬೆದರಿ ಹೋಗಿದೆ ಅಂತ. ದೃಶ್ಯಗಳ ಮುಖಾಂತರ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. ಪಾಕಿಸ್ತಾನದ 50 ಡ್ರೋನ್ಗಳು ಕಂಪ್ಲೀಟ್ ಉಡೀಸ್. ಭಾರತೀಯ ಸೇನೆ ಅವುಗಳನ್ನು ನಿಷ್ಕ್ರಿಯಗೊಳಿಸಿದೆ. ಪಾಕಿಸ್ತಾನದ ದಾಳಿಗೆ ಸೇನೆ ಕೌಂಟರ್ ಅಟ್ಯಾಕ್ ಕೊಟ್ಟಿರುವಂತಹ ರೀತಿ ಇದು. ಉಧಂಪುರ್, ಸಾಂಬಾ, ಜಮ್ಮು, ಅಖ್ನೂರ್, ನಗ್ರೋಟಾ, ಪಠಾಣ್ಕೋಟ್ ಇವೆಲ್ಲವುಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಡ್ರೋನ್ ದಾಳಿ ಮಾಡಿತ್ತು. ಡ್ರೋನ್ ದಾಳಿಯನ್ನೇ ಸರ್ವನಾಶ ಮಾಡಿದೆ ಭಾರತ. ಈ ಮುಖಾಂತರ ಒಂದು ದೊಡ್ಡ ಸಂದೇಶ ರವಾನಿಸಿದೆ. ಭಾರತದಂಥ ಬಲಿಷ್ಠ ರಾಷ್ಟ್ರದ ಕಡೆಗೆ ಕಣ್ಣೆತ್ತಿ ನೋಡುವಂಥದ್ದು ಕೂಡ ಕಷ್ಟ ಅಂತ. ಇದು ಆರಂಭ ಮಾತ್ರ. ಈ ರೀತಿ ಕಾಲು ಕೆರೆದು ಜಗಳಕ್ಕೆ ಬರುವಂಥವ್ರನ್ನ ಕಾಲು ಮುರಿಯುವಂಥದ್ದು ಹೆಂಗೆ ಅಂತ ಭಾರತಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಭಾರತದ ದಾಳಿ ನಿರಂತರವಾಗಿ ಮುಂದುವರೆದರೂ ಕೂಡ ಆಶ್ಚರ್ಯ ಇಲ್ಲ. ನಾವು ಅದನ್ನು ನೋಡ್ತಾ ಇದ್ದೀವಿ. ರಂಗನಾಥ್, ವೆರಿ ಇಂಪಾರ್ಟೆಂಟ್ಲಿ ಅಮೆರಿಕಾದ ಹೇಳಿಕೆಯನ್ನು ನಾವು ಗಮನಿಸಬೇಕಾಗುತ್ತೆ. GD ವ್ಯಾನ್ಸ್ ಅಮೆರಿಕಾದ ಉಪಾಧ್ಯಕ್ಷ ಇವತ್ತು ಪ್ರಮುಖ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ತಾನೇ ಅಲ್ಲಿನ ಕಾರ್ಯದರ್ಶಿಗಳು, ವಿದೇಶಾಂಗ ಕಾರ್ಯದರ್ಶಿ ಮತ್ತು NSA ಬೇರೆ ರಾಗವನ್ನು ಹೇಳ್ತಾ ಇದ್ರು, ನಾವಿಬ್ಬರು ಕೂಡ ಮಾತುಕತೆ ಮಾಡ್ತೀವಿ ಅಂತ. ಇದನ್ನು ಅಪ್ಡೇಟ್ ಕೊಡ್ತೀನಿ. ಪಾಕ್ ಅನೇಕ ಶಸ್ತ್ರಾಸ್ತ್ರ ಬಳಸಿಕೊಂಡು ದಾಳಿ ಮಾಡಿದೆ, ಅದನ್ನು ಕೌಂಟರ್ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಸೇನೆ ಹೇಳಿದೆ. ಸೇನೆ ಕೂಡ ಪತ್ರಿಕಾ ಪ್ರಕಟಣೆಯ ಜೊತೆಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ. ಭಾರತೀಯ ಸೇನೆಯಿಂದ ಅಧಿಕೃತ ಹೇಳಿಕೆ ಬಂದಿದೆ. ಅಧಿಕೃತ ಹೇಳಿಕೆಯಲ್ಲಿ ನಿನ್ನೆ ಪಾಕಿಸ್ತಾನ ಭಾರತದ ಹಲವಾರು ನಗರಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ, ಅದಕ್ಕೆ ನಾವು ಸೂಕ್ತವಾದಂಥ ಕೌಂಟರ್ನ ಕೊಟ್ಟಿದ್ದೀವಿ. ಅನೇಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ನಮ್ಮ ಮೇಲೆ ದಾಳಿ ಮಾಡಿತ್ತು, ಹಲವು ಬಾರಿ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಮಾಡಿದ್ದಾರೆ. ಹೀಗಾಗಿ ನಾವು ಅದಕ್ಕೆ ಬೇಕಾದಂಥ ಕೌಂಟ್ರನ್ನು ಕೊಟ್ಟಿದ್ದೇವೆ, ಸಕ್ಕವಾದಂಥ ಉತ್ತರವನ್ನು ಕೊಟ್ಟಿದ್ದೀವಿ ಅಂತ ಮಾತನ್ನ ಈಗ ಸೇನೆ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿದೆ. ನಿನ್ನೆ GD ವ್ಯಾನ್ಸ್, ಇನ್ಫ್ಯಾಕ್ಟ್ ನಿನ್ನೆ ಅಮೆರಿಕಾದ ರಾಯಭಾರಿಗಳು ಜೊತೆಗೆ ಅಲ್ಲಿನ NSAಗಳು ಬೇರೆ ಮಾತನ್ನು ಹೇಳ್ತಾ ಇದ್ರು. ನಾವಿಬ್ಬರು ಕೂಡ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿದ್ದೀವಿ, ಇಬ್ಬರು ಕೂಡ ಡಿಎಸ್ಕಲೇಟ್ ಮಾಡಬೇಕು, ಯಾರು ಕೂಡ ಉದ್ವಿಗ್ನ ಪರಿಸ್ಥಿತಿಗೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ 12 ಗಂಟೆಗಳಲ್ಲಿ ಈಗ ಅಮೆರಿಕಾದ ಉಪಾಧ್ಯಕ್ಷರೇ ಬೇರೆ ಮಾತನ್ನು ಹೇಳ್ತಿದ್ದಾರೆ. ನಮಗೂ ಮತ್ತು ಭಾರತ ಮತ್ತು ಪಾಕಿಸ್ತಾನಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ, ಯಾಕೆಂದರೆ ಈ ಸಂಘರ್ಷದ ಮೂಲ ಅಮೆರಿಕ ಅಲ್ಲ. ಹೀಗಾಗಿ ನಾವು ಅವರಿಬ್ಬರ ವಿಷಯದಲ್ಲಿ ತಲೆ ಹಾಕುವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾತುಕತೆಗಳನ್ನು ಮಾಡಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಡಿಪ್ಲೊಮ್ಯಾಟಿಕ್ ಅಂದರೆ ಕೇವಲ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಷ್ಟೇ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಫ್ಕೋರ್ಸ್ ಇದನ್ನು ಹೇಗೆ ನಾವು ವ್ಯಾಖ್ಯಾನ ಮಾಡ್ಬೋದು, ಹೇಗೆ ಅದನ್ನು ರೀಡ್ ಮಾಡೋದು ಬೇರೆ ಪ್ರಶ್ನೆ. ಯಾಕೆಂದರೆ ಅಮೆರಿಕಾದ ಗ್ರೀನ್ ಸಿಗ್ನಲ್ ಭಾರತಕ್ಕೆ ಇದು ಕೂಡ ಒಂದು ಪ್ರಶ್ನೆ. ಅಫ್ಕೋರ್ಸ್ ಅಮೆರಿಕಾದ ನೆರವು ಬಹುಶಃ ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಜಾಸ್ತಿ ಬೇಕಾಗ್ಬೋದು ಅನ್ನೋ. ಭಾರತ ಸಂಪೂರ್ಣವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಟಿವ್ ಆಗಿದೆ. ಇನ್ನಷ್ಟು ವಿವರಗಳು ಬರ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಭಾಗದಲ್ಲಿ ಭಾರತದ ಅನೇಕ ನಗರಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಜೊತೆಗೆ ಡ್ರೋನ್ ಬಳಸಿಕೊಂಡು ಪಾಕಿಸ್ತಾನ ಕೂಡ ಇದೇ ರೀತಿ ಟಾರ್ಗೆಟ್ ಮಾಡಾಗಿತ್ತು. ಈಗ ಭಾರತೀಯ ಸೇನೆ ಅದಕ್ಕೆ ತಕ್ಕದಂಥ ಉತ್ತರವನ್ನು ಕೊಟ್ಟಿದೆ. ರಂಗನಾಥ್, ಇದೆಲ್ಲದರ ಜೊತೆಗೆ ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತವೆ. ಯಾಕಂದರೆ ಎಲ್ಲ ವಿವರಗಳನ್ನು ರಾಜನಾಥ್ ಸಿಂಗ್ ಕಲೆ ಹಾಕ್ತಾ ಇದ್ದಾರೆ, ಜೊತೆಗೆ ಎಲ್ಲ ವಿವರಗಳನ್ನು ಪ್ರಧಾನಿಯವರಿಗೂ ಕೂಡ ಮುಟ್ಟಿಸ್ತಾ ಇದ್ದಾರೆ. ಸೇನೆಯ ಮುಖ್ಯಸ್ಥರ ಜೊತೆಗೆ ಇವತ್ತು ಮತ್ತೆ ಮೀಟಿಂಗ್ ಇದೆ. ಯಾಕಂದರೆ ಕಣಕಿದ ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಇವತ್ತು CDS ಜೊತೆಗೆ ರಕ್ಷಣಾ ಸಚಿವರು ಮಾತುಕತೆ ಮಾಡ್ತಾರೆ.
ಜೊತೆಗೆ ಮೂರೂ ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ರಕ್ಷಣಾ ಸಚಿವರ ಮಾತುಕತೆ. ಇವತ್ತಿನ ಹೊಡೆತ ಬಹಳ ಡಿಫ್ರೆಂಟ್ ಆಗಿರುತ್ತಾ, ಮುಟ್ಟಿ ನೋಡ್ಕೊಳ್ಳಂಗಿರುತ್ತಾ? ಯಾಕಂದರೆ ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆಲ್ಲ ಅನುಭವಿಸಾಗಿದೆ. ಹಿಂದಿನ ಭಾರತ ಬೇರೆ, ಈಗಿನ ಭಾರತ ಬೇರೆ. ಇವಾಗ ಏನಾದರೂ ತಡವುದರೆ ಸುಮ್ಮನಿರಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಲೇಬೇಕು. ನಿನ್ನೆ ಅವ್ರು ಏನು ಕಸರತ್ತು ಮಾಡಿದರೂ ಕೂಡ ನಮಗೆ ಈ ಏನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅಷ್ಟು ಹಾನಿ ಮಾಡೋಕ್ಕಾಗಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದೇ ಬೆಸ್ಟ್ ಎಕ್ಸಾಂಪಲ್. ಭಾರತ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿತ್ತು ಅಂತ, ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿತ್ತು. ಇವತ್ತು ರಾಜನಾಥ್ ಸಿಂಗ್ ಮೂರೂ ವಿಭಾಗಗಳ ಮುಖ್ಯಸ್ಥರ ಜೊತೆಗೆ, ಸೇನೆಯ ಮೂರೂ ವಿಭಾಗಗಳ ಮುಖ್ಯಸ್ಥರ ಜೊತೆಗೆ ಮಾತುಕತೆ ಮಾಡ್ತಾರೆ. ಜೊತೆಗೆ CDS ಜೊತೆಗೂ ಕೂಡ ಮೀಟಿಂಗ್. ಯುದ್ಧದ ಸ್ಥಿತಿ ಇರಬಹುದು, ಆದರೆ ಜನಸಾಮಾನ್ಯರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ಅಗತ್ಯ ವಸ್ತುಗಳ ಸೇವೆ ಯಾವುದೇ ಕಾರಣಕ್ಕೂ ಅಲ್ಲಿ ವ್ಯತ್ಯಯ ಆಗಬಾರದು. ಹೈ ಅಲರ್ಟ್ ಆಗಿರಿ. ಪ್ರಧಾನಿ ಮೋದಿ ಕೊಟ್ಟಿರುವಂಥ ಸೂಚನೆ ಅಧಿಕಾರಿಗಳಿಗೆ, ಅಗತ್ಯ ವಸ್ತುಗಳು ತುರ್ತು ಪ್ರತಿಕ್ರಿಯೆಗೆ ಸಿಗೋ ಹಾಗಿರಬೇಕು. ಆದೇಶಗಳಿಗೆ ಕಾಯ್ತಾ ಕೂತ್ಕೋಬೇಡಿ, ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕೂ ಕೂಡ ತಿರುಗಿ ನೋಡುವಂಥ ವ್ಯವಸ್ಥೆ ಇದೆಯಲ್ಲ ನಮ್ಮಲ್ಲಿ, ಅದು ಪ್ರಮುಖ ಸ್ಥಳಗಳ ರಕ್ಷಣೆ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗಳಾಗಬಾರದು. ನಾವು ನೋಡ್ತೀವಿ ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ. ಅದು ಆಹಾರ ಪದಾರ್ಥಗಳಾಗಿರಲಿ, ಮೆಡಿಸಿನ್ ಆಗಿರಲಿ, ಪೆಟ್ರೋಲ್ ಡೀಸೆಲ್ ಆಗಿರಲಿ, ಸಿಲಿಂಡರ್ ಆಗಿರಲಿ, ದವಸ ಧಾನ್ಯಗಳಾಗಿರಲಿ, ಯಾವುದಕ್ಕೂ ಕೂಡ ತೊಂದರೆ ಆಗಬಾರ್ದು. ಅದರಲ್ಲೂ ಈ ಮೆಡಿಕಲ್ ಸೇವೆಗೆ ತೊಂದರೆ ಆಗಲೇ ಕೂಡದು. ಹೀಗಾಗಿ ಏನು ಅಂದರೆ ತಕ್ಷಣಕ್ಕೆ ನೀವು ಅಲರ್ಟ್ ಆಗಿರಬೇಕು, ಪದೇ ಪದೇ ಕೈ ಸಿಗಂಗಿರಬೇಕು. ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿಯಾಗಕ್ಕೆ ಬಿಡಬೇಡಿ. ಏನಾದರೂ ಸಮಸ್ಯೆಗಳು ಬಂದರೆ ತಕ್ಷಣ ಸ್ಪಂದಿಸಿ. ಇದು ಮೋದಿ ರವಾನಿಸಿರುವಂಥ ಎಚ್ಚರಿಕೆಯ ಸಂದೇಶ. ಎಸ್, ಬಹಳಷ್ಟು ಸಂಗತಿಗಳಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಏನೇನು ಸ್ಥಿತಿಗತಿಗಳಿದೆ ಅಂತ ಬೆಳಗ್ಗೆ ಕಂಡುಬಿಟ್ಟ ತಕ್ಷಣ ಪಾಕಿಸ್ತಾನಕ್ಕೆ ಕಂಡಿರುವಂಥದ್ದೇನು, ಅಲ್ಲಿನ ಸ್ಥಿತಿಗತಿಗಳೇನು. ಯಾಕಂದರೆ ಯಾವುದೋ ಒಂದು ಜೋಶಲ್ಲಿ ನಮ್ಮ 15 ನಗರಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಹೊಡಿಬೇಕು ಅಂತ ತೀರ್ಮಾನ ಮಾಡ್ತು. ಅದಕ್ಕೆ ಭಾರತ ಕೊಟ್ಟಂಥ ತಿರುಗೇಟು ಇದೆಯಲ್ಲ, ತಿರುಗೇಟು ಪಾಪಿ ಪಾಕಿಸ್ತಾನವನ್ನು ಪತ್ರಗುಟ್ಟಿಸಿದೆ.